ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫ್ಲವರ್ ಶೋ ಆರಂಭ ಆಗಿ ಹತ್ತತ್ರ ಒಂದು ವಾರ ಕಳೀತಾ ಬಂತು. ಇವತ್ತು ಇದ್ದಕ್ಕಿದ್ದ ಹಾಗೆ ಈ ಪುಷ್ಪ ಪ್ರದರ್ಶನಕ್ಕೆ ಜನ ಮುಗಿಬಿದ್ದು ಬಿಟ್ಟಿದ್ದಾರೆ. ಯಾಕಾಗಿ, ಹೇಗಿತ್ತು ರಶ್, ಬನ್ನಿ ನೋಡ್ಕೊಂಡು ಬರೋಣ. ಹೊಸ ದಾಖಲೆ ಬರೆದ ನಮ್ಮ ಮೆಟ್ರೋ. ನಿನ್ನೆ 9.17 ಲಕ್ಷ ಪ್ರಯಾಣಿಕರಿಂದ ಮೆಟ್ರೋದಲ್ಲಿ ಸಂಚಾರ. ಫ್ಲವರ್ ಶೋ, ವೀಕೆಂಡ್ ಎಫೆಕ್ಟ್, ಮೆಟ್ರೋ ಬಳಕೆ ಹೆಚ್ಚಳ. ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಚಾರ ಸಂಖ್ಯೆಯಲ್ಲಿ ದಾಖಲೆಯನ್ನು ಬರೆದಿದೆ. ನಮ್ಮ ಮೆಟ್ರೋ ಆರಂಭ ಆದಾಗಿನಿಂದ ಇಲ್ಲಿಯ ತನಕಲೂ ಕೂಡ ಒಂದು ದಿನಕ್ಕೆ 9 ಲಕ್ಷ ಪ್ರಯಾಣಿಕರು ಸಂಚಾರವನ್ನು ಮಾಡಿರಲಿಲ್ಲ. ಆದರೆ ನಿನ್ನೆ ಒಂದೇ ದಿನದಲ್ಲಿ 9 ಲಕ್ಷ ಪ್ರಯಾಣಿಕರು ಸಂಚಾರವನ್ನು ಮಾಡಿದ್ದಾರೆ. ಇದು ದಾಖಲೆ ಮಟ್ಟದ ಪ್ರಯಾಣಿಕರ ಸಂಖ್ಯೆ. ಈ ಸಂಖ್ಯೆ 2-3 ದಿನಗಳಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸಾಲು ರಜೆಗಳು ಇರುವಂತಹ ಹಿನ್ನೆಲೆಯಲ್ಲಿ ನಗರದ ಹಲವು ಭಾಗಗಳಿಗೆ ನಗರದ ಜನ ಮೆಟ್ರೋ ಸಂಚಾರವನ್ನೇ ಅವಲಂಬನೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಮೆಟ್ರೋದಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಏರಿಕೆ ಕಂಡಿದೆ. ನಮ್ಮ ಮೆಟ್ರೋ ಲಕ್ಷಾಂತರ ಜನರ ದೈನಂದಿನ ಜೀವನಾಡಿ. ಇದೀಗ ಪ್ರಯಾಣಿಕರ ಓಡಾಟದಲ್ಲಿ ಮತ್ತೆ ನಮ್ಮ ಮೆಟ್ರೋ ಹೊಸ ದಾಖಲೆ ಬರೆದಿದೆ. ನಿನ್ನೆ ಒಂದೇ ದಿನ ಮೆಟ್ರೋ ಪ್ರಯಾಣಿಕರ ಸಂಚಾರದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. 13 ವರ್ಷಗಳಲ್ಲಿ ನಿನ್ನೆ 9.17 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮೆಟ್ರೋದಲ್ಲಿ ಓಡಾಡಿದ್ದಾರೆ. ಹೌದು, ಬೆಂಗಳೂರು ಇತಿಹಾಸದಲ್ಲೇ ಇಷ್ಟು ಸಂಖ್ಯೆಯ ಜನ ಪ್ರಯಾಣಿಸಿರೋದು ಇದೇ ಮೊದಲು. ಕೆಲ ವಾರದ ಹಿಂದಷ್ಟೇ ಪ್ರಯಾಣಿಕರ ಸಂಖ್ಯೆ 8 ಲಕ್ಷ ದಾಟಿತ್ತು. ನಿನ್ನೆ ಆ ದಾಖಲೆಯನ್ನ ಪ್ರಯಾಣಿಕರು ಬ್ರೇಕ್ ಮಾಡಿದ್ದು ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಫ್ಲವರ್ ಶೋ, ವೀಕೆಂಡ್ ಹಿನ್ನೆಲೆ ಔಟಿಂಗ್, ಊರುಗಳತ್ತ ತೆರಳೋಕೆ ಮೆಟ್ರೋವನ್ನ ಜನರು ಹೆಚ್ಚಾಗಿ ಬಳಸಿಕೊಂಡಿದ್ದಾರೆ. ಇತ ದಾಖಲೆ ಪ್ರಯಾಣಿಕರ ಸಂಚಾರಕ್ಕೆ ಬಿಎಂಆರ್ಸಿಎಲ್ ಸಂತಸ ವ್ಯಕ್ತಪಡಿಸಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆ ನೀಡೋದಾಗಿ ಭರವಸೆ ಕೊಟ್ಟಿದೆ. ಫ್ಲವರ್ ಶೋ ಎಫೆಕ್ಟ್. ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಫುಲ್ ರಶ್. ಮೆಟ್ರೋ ನಿಲ್ದಾಣದ ಹೊರಗೆ ಕಿಲೋಮೀಟರ್ ಉದ್ದ ಕ್ಯೂ. ಮೆಟ್ರೋ ನಿಲ್ದಾಣದ ಒಳಗೂ ಜನ, ಹೊರಗೂ ಪ್ರಯಾಣಿಕರ ದಂಡು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಇಂದು ಸಾವಿರಾರು ಜನ ಲಾಲ್ಬಾಗ್ನ ಫ್ಲವರ್ ಶೋ ವೀಕ್ಷಣೆಗೆ ಬಂದಿದ್ರು. ಪರಿಣಾಮ ಲಾಲ್ಬಾಗ್ ಮೆಟ್ರೋ ಬಳಿ ಸಾಕಷ್ಟು ಪ್ರಯಾಣಿಕರು ಜಮಾಯಿಸಿದ್ರು. ಫ್ಲವರ್ ಶೋ ವೀಕ್ಷಣೆಗೆ ಬಂದು ವಾಪಸ್ ತಮ್ಮ ಸ್ಥಳಗಳಿಗೆ ಹೋಗಲು ಮೆಟ್ರೋ ನಿಲ್ದಾಣಕ್ಕೆ ಬರ್ತಿದ್ದಂತೆ ಏಕಕಾಲಕ್ಕೆ ನೂರಾರು ಪ್ರಯಾಣಿಕರು ಜಮಾಯಿಸಿದ್ರು. ಸಾವಿರಾರು ಪ್ರವಾಸಿಗರು ಇವತ್ತು ಫ್ಲವರ್ ಶೋ ವೀಕ್ಷಣೆಗೆ ಬಂದಿದ್ರು. ಆ ಕಾರಣಕ್ಕಾಗಿ ಲಾಲ್ಬಾಗ್ ಮೆಟ್ರೋ ನಿಲ್ದಾಣದಲ್ಲಿ ಜನ ಕಿಕ್ಕಿರಿದಿದ್ರು. ಒಳಭಾಗ ಹೊರಭಾಗದಲ್ಲಿ ಕೂಡ ಪ್ರಯಾಣಿಕರ ದಂಡೆ ಹೆಚ್ಚಾಗಿತ್ತು. ಅಲ್ಲಿದ್ದಂತಹ ಪ್ರಯಾಣಿಕರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟರು. ಜೊತೆಗೆ ಎಲ್ಲೂ ಕೂಡ ಟ್ರಾಫಿಕ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಜೊತೆಗೆ ಹಗ್ಗವನ್ನ ಕಟ್ಟಿ ನೇರವಾಗಿ ಒಳಭಾಗಕ್ಕೆ ಎಂಟ್ರಿ ಆಗೋದಕ್ಕೆ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ರು. ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಪ್ರಯಾಣಿಕರು ಕಿಕ್ಕಿರಿದಿದ್ರು. ಮೆಟ್ರೋ ಬರ್ತಿದ್ದಂತೆ ನಾ ಮುಂದು ಅಂತ ಒಳನುಗ್ತಿದ್ರು. ಮೆಟ್ರೋ ನಿಲ್ದಾಣದೊಳಗೆ ಹೆಚ್ಚಿನ ಪ್ರಯಾಣಿಕರು ಇದ್ದಿದ್ರಿಂದ ಹೊರಭಾಗದಲ್ಲಿಯೇ ನೂರಾರು ಪ್ರಯಾಣಿಕರು ಜಮಾವಣೆಗೊಂಡಿದ್ರು. ರಸ್ತೆಗೆ ಜನ ಇಳಿಯದಂತೆ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಪೊಲೀಸರು ಹರಸಾಹಸ ಪಟ್ಟರು. ಇದೇ ತಿಂಗಳ 19ನೇ ತಾರೀಕಿನ ತನಕ ಫ್ಲವರ್ ಶೋ ನಡೆಯಲಿದೆ. ಇವತ್ತು ರಜೆ ಹಿನ್ನೆಲೆ ತಂಡೋಪತಂಡವಾಗಿ ಲಾಲ್ಬಾಗ್ಗೆ ಮೆಟ್ರೋ ಮೂಲಕ ಫ್ಲವರ್ ಶೋಗೆ ಜನರು ಆಗಮಿಸಿದ್ರು. ಸಾಲು ರಜೆ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಬೇರೆ ಬೇರೆ ಭಾಗಗಳಿಗೆ ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫ್ಲವರ್ ಶೋ ಇರುವಂತಹ ಕಾರಣಕ್ಕಾಗಿ ಕೂಡ ಸಾಕಷ್ಟು ಪ್ರಯಾಣಿಕರು ಫ್ಲವರ್ ಶೋಗೆ ವಿಸಿಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ. ದಾಖಲೆಗೆ ಕೂಡ ಮುಟ್ಟಿದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.